ಸರ್ಪಸ್ಯ ಗಚ್ಚ. ಹಲೋ. ಮೃತದೇಹ ಹೊರ ಬಿದ್ದಿದೆ. ಅದು ಇಂಜಿನಿಯರಿಂಗ್ 3ನೇ ಸೆಮ್ ಓದ್ತಿದಂತ ಶ್ರೀಕಾಂತ್ ಅನ್ನೋ ಸ್ಟೂಡೆಂಟ್. ಅದನ್ನ ಅವ್ರ ಬಿಲ್ಡಿಂಗ್ ಓನರ್ ಕಂಡಿಡಿದಿದ್ದಾರೆ. RR ನಗರಲ್ಲಿ ಕುಮಾರ್ ಅಪಾರ್ಟ್ಮೆಂಟ್ ಅಲ್ಲಿ ಶ್ರೀಕಾಂತ್ ಅನ್ನೋ ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಪೊಲೀಸ್ನವರಿಗೆ ವಿಷಯ ತಿಳಿದಿದೆ. ಯಾವ ತರ ತಿರುವು ತಗೊಳುತ್ತೆ ಅಂತ ನೋಡ್ಬೇಕು. ಪೊಲೀಸರು ಆದಷ್ಟು ಬೇಗ ಕಂಡಿಡಿತಾರ. ಹೇಗಾಯ್ತು? CI ರಾಮು ಅವ್ರು ಏನು ಹೇಳಿಲ್ವಾ? ಸರ್, ಇವರು ಶ್ರೀಕಾಂತ್ ಫಾದರು. ಶ್ರೀಕಾಂತ ಶ್ರೀಕಾಂತ ಸರ್, ಅಯ್ಯೋ ಅಯ್ಯೋ ಮಗನೇ. ಬಾಡಿ ಡಿಕಂಪೋಸ್ ಸ್ಟೇಟ್ ನೋಡ್ತಾ ಇದ್ರೆ ಮೋರ್ ದೆನ್ ವೀಕ್ ಆಗಿದೆ ಅಂತ ಅನಿಸ್ತಾ ಇದೆ ಸರ್. ಎಕ್ಸಾಕ್ಟ್ ಡೇಟ್ ಏನಿದೆ ಅಂತ ರಿಪೋರ್ಟ್ಸ್ ಬರೋವರೆಗೂ ಹೇಳಕ್ಕಾಗಲ್ಲ ಸರ್. ಇಟ್ ಟೇಕ್ಸ್ ಟೈಮ್. ಆದ್ರೆ ಕೆಳಗೆ ಒಬ್ಬ ಓಲ್ಡ್ ಮ್ಯಾನ್ ಹೇಳಿದ ಪ್ರಕಾರ 2 ದಿನದ ಹಿಂದೆ ಗನ್ ಫೈರ್ ಆಗಿದೆ. ನೋಡಿದಿನ ಶ್ರೀಕಾಂತ್ ಲಾಸ್ಟ್ ಕಾಲ್ ಅಂಡ್ ಮೆಸೇಜಸ್, ಕಾಲ್ ರೆಕಾರ್ಡ್ಸ್ ಎಲ್ಲ ನೋಡ್ತಾ ಇದ್ರೆ ಆ ಓಲ್ಡ್ ಮ್ಯಾನ್ ಹೇಳಿದ್ದು ನಿಜ ಅನ್ಸುತ್ತೆ ಸರ್. ಇಟ್ ಹ್ಯಾಪನ್ 2 days ಬ್ಯಾಕ್. ಆಸ್ ಆಫ್ ನೌ ಇಟ್ಸ್ 3rd day, ಅರ್ಲಿ ಇನ್ ದ ಮಾರ್ನಿಂಗ್. ಕಾರ್ತಿಕ್, ಇದು ಕೌಶಿಕ್ ಇಂಡಿಯಾ ನಂಬರ್. ಹೌದು ಸರ್, ಇದು ಅವನ ನಂಬರೇ. ಜಗಳ ಆದ್ಮೇಲೆ ಕೌಶಿಕ್ ಯಾರ ಜೊತೆನೂ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ. ಮತ್ತೆ ಶ್ರೀಕಾಂತ್ಗೆ ಯಾಕೆ ಕಾಲ್ ಮಾಡ್ದ? ಅದನ್ನು ಇಂಡಿಯಾ ನಂಬರ್ ಅಲ್ಲೇ. ಮೆಸೇಜ್ ಚೆಕ್ ಮಾಡು. ಹಾ, ಅದಲ್ಲ, ವಾಟ್ಸಪ್ ಅಲ್ಲಿ. ಸರ್, ಸೇಮ್ ಹುಡುಗಿ ಕಮಲ್ ವಿಷಯವಾಗಿ ನಿಮ್ಗೊಂದು ಫೋಟೋ ಕಳ್ಸಿದ್ನಲ್ಲ, ಅದೇ ಹುಡುಗಿ. ವರ್ಷಿತಾ? ಹೌದು ಸರ್. ಅಂದ್ರೆ ನೆನ್ನೆ ನೀನ್ ತೋರ್ಸಿದ ಹುಡುಗಿ ಕಾಣಿಸ್ತಿಲ್ವಾ? ಐ ನೋ ಕೌಶಿಕ್ ಇಸ್ ದ ಕಲ್ಪ್ರಿಟ್. ನಾನು ಹೇಳ್ತಾನೆ ಇದ್ದೆ, ಹಿ ಲೈಡ್ ಟು ಅಸ್. ಸರ್, ನನ್ಗೆ ಅರ್ಥ ಆಯ್ತು. 3 days ಬ್ಯಾಕು ಕಮಲ್ ಅನ್ನೋ ವ್ಯಕ್ತಿ ನಿಮ್ಮಿಂದ ಗನ್ ಕಿತ್ಕೊಂಡು ಓಡೋಗಿದ್ದ. ಅವತ್ತು ರಾತ್ರಿನೇ ಆಕ್ಸಿಡೆಂಟ್ ಆಗಿರೋದು. ರಿಕವರ್ ಮಾಡ್ಕೊಳಕ್ ಹೋದಾಗ ಅಲ್ಲಿ ಅವನು ಇಲ್ಲ, ಗನ್ನೂ ಇಲ್ಲ. ಆಸ್ಪತ್ರೆಯವ್ರನ್ನ ಕೇಳಿದಕ್ಕೆ ಅಲ್ಲಿ ವರ್ಷಿತಾ ಅನ್ನೋ ಹುಡುಗಿದು ಕಾಂಟ್ಯಾಕ್ಟ್ ನಂಬರು ಕ್ಲೂ ಆಗಿ ಸಿಕ್ತು ಸರ್. ಕಮಲ್ ವಿಷಯದಲ್ಲಿ ಕ್ಲೂ ಆಗಿ ಸಿಕ್ಕಿರೋ ವರ್ಷಿತಾ ಫೋಟೋ ಇವನ್ ಫೋನಲ್ಲಿತ್ತು ಸರ್. ಎಲ್ಲ ಕ್ಲಿಯರ್ ಆಗಿದ್ರೆ ಕೂಡ ಏನು ಅರ್ಥ ಆಗ್ತಿಲ್ಲ ಸರ್. ಲೆಟ್ ಮೀ ಎಕ್ಸ್ಪ್ಲೈನ್. ಕಮಲ್ ಕೈ ಮೇಲೆ ವರ್ಷಿತಾ ನಂಬರ್ ಇದೆ ಅಂತಂದ್ರೆ ಅವನ ಆಕ್ಸಿಡೆಂಟ್ ಮಾಡಿರೋ ಆಪೋಸಿಟ್ ಕಾರಲ್ಲಿ ವರ್ಷಿತಾ ಇದ್ಲು ಅಂತ ಅರ್ಥ. ಈ ಫೋಟೋಸ್ ಶ್ರೀಕಾಂತ್ ಕಾರಲ್ಲಿ ಇದೆ ಅಂದ್ರೆ ಆಪೋಸಿಟ್ ಕಾರಲ್ಲಿ ಅವನು ಇದ್ದ ಅಂತ ಅರ್ಥ. ಅಂದ್ರೆ ಹುಡುಗಿ ಶ್ರೀಕಾಂತ್ ಇಂದ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇರ್ಬೇಕಾದ್ರೆ ಕಮಲ್ ಕೈ ಮೇಲೆ ನಂಬರ್ನ ಬರೆದು ಕ್ಲೂ ಕೊಟ್ಲು. ಅವಳೇ ಮಿಸ್ ಆಗ್ತಿದ್ದಾಳೆ ಅಂತ ಪೊಲೀಸ್ಗೆ ಹಿಂಟ್ ಕೊಟ್ಲು. ನಂಗೇನೂ ಅರ್ಥ ಆಗ್ತಿಲ್ಲ ಕಾರ್ತಿಕ್. ಫುಲ್ ಆಫ್ ಕನ್ಫ್ಯೂಷನ್ಸ್. ಅಲ್ಲಿ ನಿನ್ ಕೇಸ್, ಇಲ್ಲಿ ನನ್ನ ಪ್ರಾಜೆಕ್ಟಿಗೆ ಲಿಂಕ್ ಆಗ್ತಿದೆ. ಸಾರಿ ಸಾರಾ, ನೀನೇ ರೈಟ್. ನಿನ್ ರಿಸರ್ಚ್ ಅಲ್ಲಿರೋ ಕ್ರೈಮ್ ನಿಜವಾಗ್ಲೂ ನಡೀತಾ ಇದೆ. ನೀನ್ ಅನ್ಕೊಂಡ ಹಾಗೆ ನಿಜವಾದ ಮಿಸ್ಸಿಂಗು ಶ್ರಾವ್ಯ ಅಲ್ಲ, ವರ್ಷಿತಾ. ಅಂಡ್ ನಾನ್ ಗೆಸ್ ಕರೆಕ್ಟ್ ಆಗಿದ್ರೆ ಕಮ್ ವಿತ್ ಮೀ.
ನಿನ್ ಗನ್ನು ಮೀಡಿಯಾಗೆ ಹೋಗ್ತಿರ್ತಾರೆ ನೋಡ್ಕೊಂಡಿದ್ದೀನಿ ಅಂದ್ರೆ ನಿಂಗೆ ಸಪೋರ್ಟ್ ಮಾಡ್ತಾ ಇದೀನಿ ಅಂತಲ್ಲ. 24 ಗಂಟೆ ಕೊಡ್ತೀನಿ, 24 hours. ಶ್ರೀಕಾಂತ್ ವಾಟ್ಸಪ್ ಅನ್ನ ಚೆಕ್ ಮಾಡಿದ್ರೆ ಕೌಶಿಕ್ US ಅಲ್ಲೇ ಇಲ್ಲ ಅಂತ ಅರ್ಥ. ಕಲ್ಯಾಣ್ ನಗರಲ್ಲಿ ನಡೆದಿರೋ ಗಲಾಟೆ RR ನಗರ ಸ್ಟೇಷನ್ ಹೋಗಿದೆ ಅಂದ್ರೆ ಅವನು SI ಮೋಹನ್ ನಮ್ಮನ್ನ ಮುಟ್ಟಾಳ ಮಾಡ್ದ. ಇಬ್ರು ಸೇರಿ ಕೇಸ್ನ ಮ್ಯಾನಿಪುಲೇಟ್ ಮಾಡಿದ್ರು. ಬಡ್ಡಿ ಮಗನ್ ಜೀವನ. ಅರ್ಜೆಂಟ್ ಆಗಿ RR ಸ್ಟೇಷನ್ಗೆ ಹೋಗ್ಬೇಕು. ಗಾಡಿ ತೆಗಿ ಸರ್. ಸರಿ, ಅದು ನೋಡ್ಕೊಂತೀನಿ. ನೀನೋಗ ಫೈಲ್ಸ್ ನ ತಗೊಂಬಾ. ಓಕೆ ಸರ್. ಇಂಜಿನಿಯರಿಂಗ್ ವಿದ್ಯಾರ್ಥಿ ಶ್ರೀಕಾಂತ್ ಸೂಸೈಡ್ ಕೇಸಲ್ಲಿ ಇನ್ನೂ ಕೆಲವು ವಿಷಯಗಳು ಆಚೆ ಬಂದಿದ್ದಾವೆ. ಅವನು ಪ್ರೀತಿಸುತ್ತಿದ್ದ ಶ್ರಾವ್ಯ IT ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ವರ್ಷಿತಾ ಅನ್ನೋ ಹುಡುಗಿ ಶ್ರೀಕಾಂತ್ ಸಾಯಕ್ಕಿಂತ ಮುಂಚೆ ಇವರಿಬ್ಬರು ಮಿಸ್ ಆಗಿದ್ದಾರೆ ಅಂತ ಪೊಲೀಸ್ನವರು ಹೇಳ್ತಿದ್ದಾರೆ. ಶ್ರೀಕಾಂತ್ ಫೋನ್ ನಲ್ಲಿ ಕೌಶಿಕ್ ಅನ್ನೋ ಇಂಜಿನಿಯರಿಂಗ್ ಸ್ಟೂಡೆಂಟ್ ನ ಪೊಲೀಸರು ಅನುಮಾನ ಪಡ್ತಿದ್ದಾರೆ. ಕಾದು ನೋಡೋಣ ಮುಂದಕ್ಕೆ. ಕೌಶಿಕ್, ಶ್ರೀಕಾಂತ್ ಹೇಳ್ದಾಗೆ ನಡೆಯುತ್ತೆ ಅನ್ಸುತ್ತಣ್ಣ. ಸತ್ತೋಗ್ತೀನಿ ಅನ್ಸ್ತಿದ್ಯಣ್ಣ. ನಾನು ಹೇಗಾದ್ರೂ ಕಾಪಾಡಿ ಅಣ್ಣ, ಪ್ಲೀಸ್ ಅಣ್ಣ. ಹೊರಗಡೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಹೊರಗಡೆ ಬರಕ್ ಹೋಗ್ಬೇಡ, ಬಾರಲೇ ಇರೋ. ನಿಂಗೇನ್ ಬೇಕು ನಾನು ನೋಡ್ಕೊಂತೀನಿ. ನಾನು ಬರ್ತಿದ್ದೀನಿ. ಸರ್, ಕೌಶಿಕ್ ಮಿಸ್ ಆಗಿದ್ದಾನೆ ಸರ್. ಹೇಗೆ? ರೂಮ್ ನೋಡಿದ್ರೆ ಈಗಲೇ ವೆಕೇಟ್ ಮಾಡಿರೋ ಹಾಗಿದೆ. ಈ ಜಾಗಕ್ಕೆ 2 ದಾರಿ ಇರೋದು. ನಮಗ್ ಗೊತ್ತಿಲ್ಲದೆ ಯಾರು ಬರಕ್ಕಾಗಲ್ಲ. ನಮ್ ಟೀಮ್ಗೆ ಅಲರ್ಟ್ ಮಾಡಿ. ಓಕೆ ಸರ್. ಅಲರ್ಟ್ ಅಲರ್ಟ್, ಎಚ್ಚರಿಕೆ. ದಯವಿಟ್ಟು ಪೊಲೀಸ್ನವರಿಗೆ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಿನ್ನ ಈ ತರ ಹಗ್ಲು ರಾತ್ರಿ ಕೊಡಿಬೇಕು ಅಂತ ನಾನು ಇಲ್ಲಿ ಕಳ್ಸಿಲ್ಲ. ತಪ್ಪು ಮಾಡ್ಬಿಟ್ಟೆ ಅಣ್ಣ. ಹೊರಗಡೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ತಲೆ ಕೆಟ್ಟು ಇಂಡಿಯಾಗೆ ಬಂದ್ಬಿಟ್ಟೆ. ನನ್ನ ಕೈಲಿ ಆಗ್ತಿಲ್ಲ ಅಣ್ಣ. ನಾನು ಅವಳನ್ನ ಪ್ರೀತಿಸ್ತಿದ್ದೆ ಅಣ್ಣ. ನಾನೊಂದು ಸಮಸ್ಯೆಲಿ ಸಿಗಾಕೊಂಡಿದ್ದೀನಿ. ನೀನೇ ನನ್ನ ಕಾಪಾಡ್ಬೇಕಣ್ಣ. ಪ್ಲೀಸ್ ಅಣ್ಣ, ಕೈ ಮುಗಿತೀನಣ್ಣ. ಹೇಗಾದ್ರೂ ನನ್ನ ಕಾಪಾಡಿ ಅಣ್ಣ, ಪ್ಲೀಸ್ ಅಣ್ಣ. ಸರ್, ನಡೆದಿರೋದಕ್ಕೂ ಇವನಿಗೂ ಯಾವುದೇ ತರ ಸಂಬಂಧ ಇಲ್ಲ ಸರ್. ಸುತ್ತಿ ಬಳಸಿ ಮಾತಾಡೋದಕ್ಕೆ ಬರಲ್ಲ. ಸ್ಟ್ರೈಟ್ ಆಗಿ ಪಾಯಿಂಟಿಗೆ ಬರ್ತೀನಿ. ನಿನ್ನ ಹಿಡಿಯಕ್ಕಂತ ಬಂದ್ರೆ ಇಲ್ಲೋಡು, ಇವನು ಸಿಕ್ಕಾಕೊಂಡ. ಸೊ ಹಂಬಲ್ ರಿಕ್ವೆಸ್ಟ್ ಏನಂದ್ರೆ ನೀನು ನಮ್ಮ ಜೊತೆ ಸ್ಟೇಷನ್ ವರ್ಗೂ ಬರಬೇಕು. ಇಲ್ಲ ಅಂತಂದ್ರೆ ಮೊದಲೇ ನನಗೆ ಹುಚ್ಚಿ ಹಿಡಿತಾ ಇದ್ದ. ನಿನ್ನಲ್ಲಿರೋ ನರ ಎಲ್ಲ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ಒಬ್ನೇ ಬಂದ್ರೆ ಹೀಗೆ ಇರುತ್ತೋ? ಎಲ್ಲರೂ ಒಟ್ಟಿಗೆ ಬಂದ್ರೆ ಕೌಶಿಕ್ನ ಕಳಿಸ್ಕೊಡಕ್ಕಾಗಲ್ಲ. ಅವನ ಹುಡುಕೊಂಡ್ ಬಂದಿರೋದಕ್ಕೆ ನಿಮ್ಮನ್ ಕೂಡ ಕಳ್ಸೋದಿಕ್ಕಾಗಲ್ಲ.